ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಲ್ಲಭಂಗೆ ಬೈದಂತಹ ಪ್ರಿಯಾ ವಿರುದ್ಧ ಸಿಡಿದಿದ್ದಾರೆ ಗಿರಿಜಾ ಅವರು. ಹಾಗಿದ್ರೆ ಅತ್ತೆಯಾಗಿ ಇಲ್ಲಿ ಸೊಸೆಗೆ ಬುದ್ಧಿ ಕಲಿಸಿದ್ರ ಗಿರಿಜಾ, ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಅಮ್ಮುಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಆ ಒಂದು ಸ್ಟ್ರೈಕಿನ ವಿಚಾರವಾಗಿ ನಂದ ಅವರು ಕೆಂಡಾಮಂಡಲ ಆಗಿದ್ದಾರೆ. ಯಾಕಂದರೆ ಅವರ HOD ನಂದ ಅವರಿಗೆ ಕಾಲ್ ಮಾಡಿದ ತರಾಟಿಗೆ ತಗೋತಾರೆ. ನಿಮ್ಮ ಮಗ ಸ್ಟ್ರೈಕನ್ನು ವಾಪಸ್ ತಗೋಬೇಕು, ಇಲ್ಲ ಅಂದರೆ ಅವನನ್ನು ಡಿಪಾರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ಕೋಪ ಮಾಡ್ಕೊಂಡಿರ್ತಕ್ಕಂಥ ನಂದ ಅವರು ಮನೆಗೆ ಬರ್ತಾರೆ. ಈ ಕಡೆ ಮನೆಗೆ ಬಂದದೆ ಗಿಚ್ಚು, ನಿನ್ನ ಮಗ ಎಂಥ ಕೆಲಸ ಮಾಡ್ದಾನ್ ಗೊತ್ತಾ, ನಿಜಕ್ಕೂ ಹೇಳಬೇಕು ಅಂದರೆ ಮಾಧವನನ್ನು 4 ಜನದ ಮುಂದೆ ತಲೆ ಎತ್ತೋ ರೀತಿ ಮಾಡ್ತಾ, ಆದರೆ ಇವನು ತಲೆ ತಗ್ಸೋ ಕೆಲಸನೇ ಮಾಡ್ತಿದ್ದಾನೆ. ಅವನ ಕಾಲೇಜಿಂದ ಕಾಲ್ ಮಾಡಿದ್ರು, ಅದೇನೋ ಅವನ ಹೆಂಡತಿ ಅಮ್ಮಗೋಸ್ಕರ ಗಲಾಟೆ ಮಾಡ್ತದಾನಂತೆ, ಅದೇನು ಸೆಮಿನಾರ್ ಬರೆಯೋದಕ್ಕೆ ಅವಕಾಶ ಕೊಡಲಿಲ್ವಂತೆ, ಅದಕ್ಕೆ ಇವನು ಸ್ಟ್ರೈಕ್ ಮಾಡ್ತದಾನಂತೆ. ನಿಜಕ್ಕೂ ಅವನನ್ನಂತೂ ನಾನು ಬಂದ ಮೇಲೆ ಸುಮ್ಮನೆ ಬಿಡುವುದಿಲ್ಲ ಅಂತ ಕೆಂಡುವಾಗಿದ್ದಾರೆ ನಂದಕುಮಾರ್ ಅವರು. ಇದರ ನಡುವೆ ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾ, ಹೌದಲ್ವಾ ಏನಿದು ಮಾವ ವಲ್ಲಭ ಮತ್ತು ಅಮ್ಮು ಜೊತೆ ಮಾತಾಡೋದಿಲ್ವಾ, ನಾನು ಬಂದಾಗಿಂದ ನೋಡ್ತಿದ್ದೀನಿ, ಅವ್ರು ಕಂಡ್ರೂ ಆಗೋದಿಲ್ಲ, ಮಾತಾಡೋದು ಕೂಡ ಇಲ್ಲ ಅಂತ ಹೇಳಿ ತಿಳ್ಕೊತಾಳೆ. ನಂತರ ಇಲ್ಲಿ ವೀಣಾ ಅವರ ಮನೆಯಿಂದ ಕರ್ಕೊಂಡು ಬಂದಂಥ ಕೇಶವ ಆಫೀಸ್ಗೆ ಕರ್ಕೊಂಡು ಬಂದು ಬಿಡ್ತಾರೆ. ಕರ್ಕೊಂಡು ಬರ್ತಿದ್ದಾಗೆ ಮೀನಾಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಕೇಶವ, ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳಿ ಮೀನಾ ಹೇಳಿದಾಗ, ಅಯ್ಯೋ ನನ್ನ ಹೆಂಡ್ತಿನ ಕರ್ಕೊಂಡು ಬರೋದ್ರಲ್ಲಿ ಅದೇನು ಹೆಚ್ಚುಗಾರಿಕೆ ಇದೆ, ಆದರೆ ಸಾರಿ ಮೀನಾ, ಅಪ್ಪಂಗೆ ಗೊತ್ತಾಗೋದಿಲ್ಲ, ನಿಂದು ಆಫೀಸ್ ಕೆಲಸ ಬೇರೆ ರೀತಿ ಇರುತ್ತೆ, ಆದರೆ ಅಪ್ಪ ಅಂಗಡಿ ಕೆಲಸದ ಥರ ಯಾವಾಗ ಬೇಕಂದರೆ ರಜೆ ಹಾಕ್ಬೋದು ಅಂತ ಅಂದ್ಕೊಂಡು ಆ ರೀತಿ ಹೇಳಿಬಿಟ್ರು, ಪಿಕ್ಚರ್ ಮಾಡ್ಕೋಬೇಡ, ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಕೇಶವ ಕೇಳ್ತಾರೆ. ಅಯ್ಯೋ ಕೇಶವ ಅದಕ್ಕೇನಂತೆ, ನಾನು ಯಾವುದೇ ರೀತಿ ಪಿಕ್ಚರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ, ಹೌದಾ ನಿನ್ನನ್ನು ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಶವ ಹೇಳ್ತಾರೆ. ಹೌದಾ ನಡಿ ಹೋಗೋಣ ಅಂತ ಹೇಳಿ ಮೀನಾ ಹೇಳಿದಕ್ಕೆ, ಏನು ಮಾತಾಡ್ತಿದ್ಯಾ ಮೀನಾ, ಈಗ ತಾನೇ ರಜಾ ಕೊಡಲ್ಲ ಮ್ಯಾನೇಜರ್ ಅಂದ, ಈಗಾಗ ರಜಾ ಕೊಟ್ಬಿಡ್ತಾರೆ ಅಂತ ಕೇಳಿದಕ್ಕೆ, ಅಯ್ಯೋ ನನ್ನ ಗಂಡನ ಜೊತೆ ಹೋಗೋದಕ್ಕೆ ಪರ್ಮಿಷನ್ ತಗೋತೀನಿ ನಾನು ಅಂತ ಹೇಳಿ ಮೀನಾ ಹೇಳ್ತಾರೆ. ಈಗಲ್ಲ, ನೀನು ಆಫೀಸ್ ಮುಗಿಸ್ಕೊಂಡು 4 ಗಂಟೆಗೆ ಇಲ್ಲಿರು, ನಾನು 4 ಗಂಟೆ ಕರೆಕ್ಟಾಗಿ ಇಲ್ಲಿಗೆ ಬರ್ತೇನೆ, ನಿನ್ನನ್ನು ಡೇಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಕೇಶವ. ಏನು ಡೇಟ್ಗೆ, ಏನೋ ಇದು ನಾವು ಮದುವೆ ಆಗಿದ್ವಿ, ಯಾವ ಡೇಟು ಏನು ಅಂತ ಹೇಳಿ ಮೀನಾ ಕೇಳ್ತಾರೆ. ಯಾಕೆ ಮದುವೆ ಆದವ್ರು ಡೇಟ್ ಮಾಡಬಾರ್ದಾ, ನಡಿ ನಾನು ನೀನು ಡೇಟ್ಗೆ ಹೋಗೋಣ, ಸಕ್ಕದಾಗಿರತ್ತೆ ಅಂತ ಹೇಳಿದಾಗ, ಹೌದಾ ಕೇಶವ ನಾನಂತೂ ವೆಯ್ಟ್ ಮಾಡ್ತಿರ್ತೀನಿ, 4 ಗಂಟೆಗೆ ಇಲ್ಲಿಗೆ ಬಂದು ಅಂತ ಹೇಳಿ ಮೀನಾ ಖುಷಿಯಿಂದ ಆಫೀಸ್ಗೆ ಹೋಗ್ತಾಳೆ. ತದನಂತರ ಆಯ್ತ ಕಡೆ ವಲ್ಲಭ ಸ್ಟ್ರೈಕ್ ಮಾಡ್ತಿರೋದ್ರಿಂದ HOD ವಲ್ಲಭನ ಸ್ಟ್ರೈಕ್ಗೆ ಮಣಿತಾರೆ. ಬಿಕಾಸ್ ಇಲ್ಲಿ ವಲ್ಲಭ ಲಾಸ್ ಎಲ್ಲವನ್ನ ಕೂಡ ಮಾತಾಡ್ತಾರೆ, ಮೀಟಿಯಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಹೆದರಿದಂಥ HOD ಅವರು, ಸರಿ ಆಯಿತು ನೀನು ಹೇಳಿದಾಗೆ ಅಮ್ಮುಗೆ ಬರೆಯೋದು ಅದು ಸೆಮಿನಾರ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ, ಬಟ್ 1 ಡೇ ಎಲ್ಲ ಟೈಮ್ ಕೊಡೋಕ್ಕಾಗೋದಿಲ್ಲ, ಜಸ್ಟ್ 1 ಅವರ್ ಟೈಮ್ ಕೊಡ್ತೀವಿ. 1 ಅವರ್ ಟೈಮ್ ಒಳಗೆ ಅಮ್ಮು ಸೆಮಿನಾರ್ನ ಕಂಪ್ಲೀಟ್ ಮಾಡಿ ನಮ್ಮ ಹತ್ರ ಬಂದು ಪ್ರೆಸೆಂಟ್ ಮಾಡಬೇಕಾಗತ್ತೆ, ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ನಮ್ಮ ಹತ್ರ ಬಂದು ಪ್ರೆಸೆಂಟ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನಿನ್ನ ಮತ್ತು ಅಮ್ಮನ ಇಬ್ಬರನ್ನ ಕೂಡ ರೆಸ್ಟಿಗೇಟ್ ಮಾಡ್ತೀವಿ ನಾವು ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು ನೀವೇನು ಯೋಚನೆ ಮಾಡಿಬಿಡಿ ಸರ್, ಖಂಡಿತವಾಗ್ಲೂ ಅಮ್ಮು ಪ್ರೆಸೆಂಟ್ ಮಾಡ್ತಾಳೆ, ಖಂಡಿತ ನಂಬಿಕೆ ನನಗಿದೆ, ಖಂಡಿತ ನಿಮ್ಮ ಒಂದು ಕಂಡೀಷನ್ಗೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ ವಲ್ಲಭ ಹೇಳ್ಬಿಡ್ತಾರೆ. ಬಟ್ ಅಲ್ಲಿ ಅಮ್ಮು ಬೇಡ ಅಂತ ಹೇಳ್ತಿದ್ಲು, ಬಟ್ ವಲ್ಲಭ ಮಾತ್ರ ಮಾತನ್ನು ಕೇಳಿದೆ ಆ ಒಂದು ಕಂಡೀಷನ್ಗೆ ಒಪ್ಕೊಂಡ್ರು. ಈ ಕಡೆ ಅಮ್ಮು ಬಂದಿದ್ದ, ವಲ್ಲಭ ನೀನು ನನಗೋಸ್ಕರ ಸ್ಟ್ರೈಕ್ ಮಾಡೋದಕ್ಕೆ ಅವಕಾಶ ಕೊಡಿಸೋದಕ್ಕೆ ತುಂಬ ಥ್ಯಾಂಕ್ಸ್ ವಲ್ಲಭ, ನಾನು ಯಾವತ್ತೂ ನಿನಗೆ ಗ್ರೇಟ್ಫುಲ್ ಆಗೇ ಇರ್ತೀನಿ, ಬಟ್ ಏನು ಮಾಡಲಿ ನನ್ನಿಂದ ಖಂಡಿತವಾಗ್ಲೂ ಈ ಪ್ರೆಸೆಂಟ್ನ ಮಾಡೋಕ್ಕಾಗಲ್ಲ ಅಂದಾಗ, ಏನು ಮಾತಾಡ್ತಿದ್ಯಾ, ನೀನೇ ಮಾಡಿದ ಪ್ರೆಸೆಂಟೇಷನ್ ಅಲ್ವಾ ಅಂತ ವಲ್ಲಭ ಕೇಳ್ತಾರೆ. ನಿನ್ನ ಮೇಲಿರೋ ನಂಬಿಕೆಯಿಂದನೇ ನಾನು ಒಪ್ಕೊಂಡಿದ್ದು ಅಂದಾಗ, ಇಲ್ಲ ವಲ್ಲಭ ರಾತ್ರಿಯಿಂದ ಬೆಳಗ್ಗೆವರೆಗೆ ತೊಗೊಂಡಿದ್ದೀನಿ ಈ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡೋದಕ್ಕೆ, ಅಂಥದ್ರಲ್ಲಿ ಜಸ್ಟ್ 1 ಅವರಲ್ಲಿ ಮಾಡೋದು ಅಂದರೆ ಅದು ಅಸಾಧ್ಯ, ಖಂಡಿತ ನನ್ನಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಮ್ಮು ಹೇಳಿದಾಗ, ಇಲ್ಲ ಅಮ್ಮು ನಿನ್ನಿಂದ ಹಾಗೆ ಆಗತ್ತೆ, ಈಗ ಅಬ್ದುಲ್ ಕಲಾಂ ಅವ್ರಿಗೆ ಯಾವುದಾದ್ರೂ ಅವಕಾಶ ಆಯಿತಾ, ತುಂಬಾ ಕಷ್ಟದ ಪರಿಸ್ಥಿತಿ ಇತ್ತು, ಆದರೆ ಅವ್ರಿಗೆ ನಾನು ಸಾಧಿಸಬೇಕು ಅನ್ನೋ ಕನಸಿತ್ತು, ಅದೇ ಕಾರಣಕ್ಕೆ ಎಷ್ಟೇ ಸಮಸ್ಯೆಗೆ ಬಂದರೂ ಕೂಡ ಅದನ್ನು ಎದುರಿಸ್ತಾ ಇದ್ರು, ಬೆಳಿಗ್ಗೆ ಎದ್ದು ಪೇಪರ್ ಹಾಕ್ತಿದ್ರು, ನಂತರ ಓದಕ್ಕೆ ಹೋಗ್ತಿದ್ರು, ಎಷ್ಟೆಲ್ಲ ಸಾಧನೆ ಮಾಡ್ತಾರೆ. ಜೊತೆಗೆ ನೀನು ಕೂಡ ಏನು ಕಡಿಮೆ ಇಲ್ಲ, ಇಡೀ ಕಾಲೇಜಲ್ಲಿ ನಿನ್ನಂಥ ಗ್ರಾಸ್ಪಿಂಗ್ ಪವರ್ ಯಾರಿಗೂ ಕೂಡ ಇಲ್ಲ, ನಿನ್ನಂಥ ಇಂಟೆಲೆಕ್ಚುವಲ್ ಗರ್ಲ್ ಯಾರೂ ಕೂಡ ಇಲ್ಲ, ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನೀನೇ ಮಾಡಿರೋದಲ್ವಾ, ಜಸ್ಟ್ ನೆನಪು ಮಾಡ್ಕೋ, ಖಂಡಿತ ಒಂದು ಪಾಯಿಂಟ್ಸ್ ನಿನಗೆ ಬಂದರೆ ಖಂಡಿತವಾಗ್ಲೂ ನೀನು ಆರಾಮಾಗಿ ಮಾಡ್ಬೋದು, 10 ಸರಿ ಓದೋಕ್ಕಿಂತ ಒಮ್ಮೆ ಬರೆಯೋದು ತುಂಬ ಮುಖ್ಯ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೆ ನಮ್ಮ ನೆನಪು ಮಾಡ್ಕೋ ಅಮ್ಮು ನೀನು ಅಂತ ಹೇಳ್ತಾರೆ. ಆಗ ಅಮ್ಮು ನೆನಪು ಮಾಡ್ಕೋತಾಳೆ, ಅವಳಿಗೆ ಎಲ್ಲವೂ ಕೂಡ ನೆನಪಾಗುತ್ತೆ. ಹಾಂ ವಲ್ಲಭ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ ವಲ್ಲಭಗೆ. ಹಾಗಿದ್ರೆ ಮಾಡು ಅಂತ ಹೇಳಿ ಲ್ಯಾಪ್ಟಾಪ್ ಕೊಡ್ತಾರೆ ವಲ್ಲಭ. ನಂತರ ಇಲ್ಲಿ ಲ್ಯಾಪ್ಟಾಪ್ನಲ್ಲಿ ರೆಡಿ ಮಾಡ್ತಿದ್ದಾಳೆ ಪ್ರೆಸೆಂಟೇಷನನ್ನು ಕೂಡ. ನಂತರ ಪ್ರೆಸೆಂಟೇಷನ್ ಕೂಡ ರೆಡಿ ಆಗುತ್ತೆ, ಆಲ್ರೆಡಿ ಸೆಮಿನಾರ್ನಲ್ಲಿ ಪ್ರೆಸೆಂಟೇಷನನ್ನು ಪ್ರೆಸೆಂಟ್ ಕೂಡ ಮಾಡಿದ್ದಾಗಿದೆ. ನಂತರ ಇಲ್ಲಿ
ವಲ್ಲಭ, ಅಮ್ಮು, ಇಡೀ ಕಾಲೇಜ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಮ್ಮು ಪ್ರೆಸೆಂಟೇಷನ್ ಏನಾಯಿತು ಅಂತ ವೇಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ HOD ಲೆಕ್ಚರರ್ಸ್ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದದ ಸರ್ ರಿಸಲ್ಟ್ ಏನಾಯಿತು ಅಂದಾಗ ಇವತ್ತು ಹೇಳೋಕ್ಕಾಗೋದಿಲ್ಲ, ನಾಳೆ ಹೇಳ್ತೀವಿ, ವೇಟ್ ಮಾಡಿ ಅಂತ ಹೇಳಿ ಅಲ್ಲಿಂದ HOD ಹೋಗಿಬಿಡ್ತಾರೆ. ನಂತರ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಗಾಡೀಲಿ ಬರ್ತಿರ್ತಾರೆ. ಆಗ ಇಲ್ಲಿ ಅಮ್ಮು ವಲ್ಲಭ ನಾಳೆ ಪ್ರೆಸೆಂಟೇಷನ್ ಫೇಲ್ ಆಗಿ ನೀನು ರೆಸ್ಟಿಕೇಟ್ ಮಾಡಿದ್ರೆ ನನ್ನ ಜೊತೆ ನೀನು ಆಗ್ತೀಯ ಅಲ್ವಾ ಅಂತ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ, ನೀನು ಚೆನ್ನಾಗಿ ಮಾಡ್ತೀಯ ಅನ್ನೋ ನಂಬಿಕೆ ಮೇಲೆ ನಾನು ಇದಕ್ಕೆ ಒಪ್ಕೊಂಡೆ. ಅಟ್ಲೀಸ್ಟ್ ಅಪ್ಪನ ಆಸೆ ಅಂತ IAS ಆದರೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡ್ಕೊಳ್ಳೋಣ ಅಂದರೆ ಅಲ್ಗೂ ಕೂಡ ಕಲ್ಲಾಕ್ಬಿಟ್ಯಾ ಅಂತ ಹೇಳಿ ವಲ್ಲಭ ಕೇಳ್ತಿದ್ದಾರೆ. ಇಲ್ಲ ವಲ್ಲಭ, ನೀನೇನು ಯೋಚನೆ ಮಾಡಬೇಡ, ನಾನು ತುಂಬ ಅಂದರೆ ತುಂಬ ಚೆನ್ನಾಗೇ ಪ್ರೆಸೆಂಟೇಷನ್ನ ಕೊಟ್ಟಿದ್ದೀನಿ, ನೋಡ್ತಾ ಇರು, ನಾಳೆ ನಂದೇ ಎಲ್ರಿಗಿಂತ ಸಖತ್ತಾಗಿರುತ್ತೆ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಹಾಗಾದರೆ ಅಷ್ಟೇ ಸಾಕು ಅಮ್ಮ, ನನ್ನ ಜೀವ ಅಂತೂ ತೆಗಿಬೇಡ, ನಿಜಕ್ಕೂ ಕೂಡ ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಆಮೇಲೆ ಮನೇಲೂ ಕೂಡ ಈಗ ಗ್ರಹಚಾರ ಬಿಡಿಸ್ತಾರೆ ನನಗೆ ಅಂತ ಅಂದ್ಕೊಂಡೆ ವಲ್ಲಭ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ. ಇತ್ತ ಕಡೆ ವೀಣಾ ಅವರು ತಮ್ಮ ಗಂಡನ ಹತ್ರ ಹೋಗ್ತಾರೆ. ನೀವೇನು ಯಾರ ಹತ್ರ ಕೂಡ ಸಾಲ ಕೇಳೋಕೆ ಹೋಗ್ಬೇಡಿ, ಎಷ್ಟು ಅಂತ ಸಾಲ ಮಾಡೋದು, ನನ್ನ ಮಗಳ ಹತ್ರನೇ ನಾನು ದುಡ್ಡಿಸ್ಕೊಡು ಅಂತ ಹೇಳಿದ್ದೀನಿ ಅಂದಾಗ ಒಪ್ಕೊಂಬಿಡ್ಲಾ ಪ್ರಿಯಾ ಅಂತ ಕೇಳ್ತಾರೆ. ಅಪ್ಪ ಅವಳು ಒಪ್ಕೊಳ್ಳಿಲ್ಲ, ಆದರೆ ನಂದು ಅಳಮುಂಚಿ ನಾಟಕ ಇದೆ ಅಲ್ವಾ, ಅತ್ತೆ ಕೇಳಿದೆ, ಹಾಗಾಗಿ ಒಪ್ಕೊಂಬಿಡ್ಲು ಅವಳು ಅಂತ ಕೂಡ ವೀಣಾ ಅವರು ತಿಳಿಸ್ತಾರೆ. ನಂತರ ಇತ್ತ ಕಡೆ ಗಿರೀಶ್ ಅವರು ತನ್ನ ಮಗ ಇನ್ನೂ ಯಾವಾಗಪ್ಪ ಬರೋದು, ಆಮೇಲೆ ಇವ್ರು ಏನು ಬೈತಾರೋ ಏನು ಮಾಡ್ತಾರೋ ಅಮ್ಮು ಮತ್ತು ವಲ್ಲಭಗೆ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗಿರೀಶ್ ಅವರು. ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಅಷ್ಟರಲ್ಲಿ ಅಮ್ಮು ವಲ್ಲಭ ಬರ್ತಾರೆ. ಅವ್ರು ಬರ್ತಿದ್ದ ಹಾಗೆಯೇ ಗಿರೀಶ್ ಅವರು ಹೋಗಿ ಏನೂ ಮಾಡಿಕೊಂಡೆ ನೀನು ಅಂತ ಕೇಳೋಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ನಂದ ಅವರು ಬಂದದ್ದೆ, ಇವನು ನನ್ನ ಮರ್ಯಾದೆ ತೆಗಿಯೋಕೆ ಅಂತಾನೆ ಇದ್ದಾನೆ. ಇವ್ರು ಕಾಲೇಜ್ ಸರ್ ಫೋನ್ ಮಾಡಿ ಯಾವ ರೀತಿ ಮಾತಾಡಿದ್ರು ಗೊತ್ತಾ, ಇನ್ನು ಮುಂದೆ ನನಗೇನಾದರೂ ಕಾಲ್ ಬಂದರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ, ಈ ಬಾರಿನೇ ಹೇಳಬೇಕು ಅಂದ್ಕೊಂಡಿದ್ದೆ, ಅವ್ನು ನನ್ನ ಮಗ ಅಲ್ಲ ಅಂತ ಹೇಳಿ, ಮನೆ ಕೊಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಲಿಲ್ಲ ಅಂತ ನಂದ ಅವರು ಹೇಳ್ತಾರೆ. ಈ ಕಡೆ ಇಲ್ಲ ಅಪ್ಪ, ನಾನು ತಪ್ಪು ಮಾಡಿಲ್ಲ ಅಪ್ಪ, ನಾನು ಸ್ಟ್ರೈಕ್ ಮಾಡೋದಕ್ಕೆ ಕಾರಣ ಇದೆ, ಅಮ್ಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಅವರ ಅವಕಾಶ ಕೊಡಲಿಲ್ಲ, ಬಿಕಾಸ್ ಅಮ್ಮು ಬಿದ್ದು ಲ್ಯಾಪ್ಟಾಪ್ ಕ್ರ್ಯಾಕ್ ಆಗೋಯ್ತು, ಅದೇ ಕಾರಣಕ್ಕೆ ಅವಳು ರಿಕ್ವೆಸ್ಟ್ ಮಾಡಿಕೊಂಡ್ಳು, ಬಟ್ ಅವರಂತೂ ನೀನು ರೆಡಿ ಮಾಡ್ಕೊಂಡು ಬಂದಿಲ್ಲ, ಅದಕ್ಕೆ ನಾಟಕ ಮಾಡ್ತಿದ್ಯಾ ಅಂತ ಹೇಳಿದರು, ಅದಕ್ಕೆ ನಾವು ಸ್ಟ್ರೈಕ್ ಮಾಡಬೇಕಾಯ್ತಪ್ಪ ಅಂತ ಹೇಳಿ ವಲ್ಲಭ ಹೇಳಿದಾಗ ಅದನ್ನೇ ಶಾಂತಿಯಿಂದ ಮಾಡ್ಬೋದಿತ್ತು ನೀನು ಅಂತ ಹೇಳ್ತಾರೆ ನಂದ ಅವರು. ಇಲ್ಲ ಅಪ್ಪ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಆದರೂ ಕೂಡ ಅವ್ರು ಒಪ್ಕೊಳ್ಳಿಲ್ಲ ಅಂದಾಗ ನೀನೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು, ಬರೀ ಸುಳ್ಳು ಹೇಳೋದು ಕೆಲಸ ಅಲ್ವಾ ನಿನಗೆ ಅಂದಾಗ, ಇಲ್ಲ ಮಾವ ನಿಜವಾಗ್ಲೂ ವಲ್ಲಭ ಕೇಳ್ಕೊಂಡ ಅಂತ ಅಮ್ಮು ಹೇಳ್ತಿದ್ದಾಳೆ. ಆದರೂ ಕೂಡ ನಂದ ಅವರು ನಂಬ್ತಿಲ್ಲ. ಇತ್ತ ಕಡೆ ಪ್ರಿಯಾ, ನೋಡಿ ವಲ್ಲಭ ಅವರ ಅತಿಯಾಗಿ ಒಂದು ಮಾತು ಹೇಳ್ತೀನಿ, ಮಾವನ ತಲೆ ತೆಗೆಸೋ ಕೆಲಸ ಮಾಡಿಬಿಡಿ, ಈ ಸ್ಟ್ರೈಕ್ ಎಲ್ಲ ನಮ್ಮಂಥ ಮರ್ಯಾದಸ್ಥರಿಗೆ ಆಗಿ ಬರುವುದಿಲ್ಲ ಅಂತ ಹೇಳಿದಾಗ ಇತ್ತ ಕಡೆ ಗಿರೀಶ್ ಅವ್ರು ಬಂದಿದೆ. ನೋಡು ಪ್ರಿಯಾ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು, ಅಪ್ಪ ಮಗ ಮಾತಾಡ್ಕೊತಾರೆ, ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಿದ್ದಾಗೇ ಏನು ಗಿರೀಶ, ಪ್ರಿಯಾ ಮಾತಾಡಿದ್ರಲ್ಲಿ ಇನ್ನೂ ತಪ್ಪಿಲ್ಲ ಅಲ್ವಾ ಅಂತ ನಂದ ಅವರು ಪ್ರಿಯಾ ಪರ ಬ್ಯಾಟಿಂಗ್ ಮಾಡ್ತಾರೆ. ಈ ಕಡೆ ಅಮ್ಮುಗೆ ಉರ್ತು ಹೋಗುತ್ತೆ. ಅಮ್ಮು ಮತ್ತು ವಲ್ಲಭ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಗಿರೀಶ್ ಅವರು ಹೋಗಿದೆ, ಪ್ರಿಯಾ ನಿನ್ನ ಕೆಲಸ ನೋಡ್ಕೊ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಿಜಕ್ಕೂ ಗಿರೀಶ್ ಅವರಿಗೆ ಪ್ರಿಯಾ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಇದರ ನಡುವೆ ಕೇಶವ ಅಂಗಡಿಗೆ ಬಂದಿದ್ದಾರೆ. ಅಂಗಡಿಯಲ್ಲಿ 4 ಗಂಟೆಗೆ ಹೋಗೋ ಪ್ರಯತ್ನಕ್ಕಿದ್ದಾರೆ. ಅಷ್ಟರಲ್ಲಿ ನಂದ ಅವರು ಬಂದದೆ, ಎಲ್ಲ ಡೆಲಿವರಿ ಕೊಟ್ಟಿಯಾ ಕೇಶವ ಅಂದಾಗ, ಇನ್ನೊಂದು 4 ಇದೆ, ನಾಳೆ ಕೊಡ್ತೀನಪ್ಪ ಅಂದಾಗ, ಫೋನ್ ಮಾಡಿ ಡೆಲಿವರಿ ಕೊಡಿ ಅಂತ ಕೇಳ್ತಿದ್ದಾರೆ, ಮೊದಲು ಹೋಗು ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಮೀನಾ ಕೇಶವಂಗೋಸ್ಕರ ವೆಯ್ಟ್ ಮಾಡ್ತಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.